ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವಿಡಿಯೋ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಜಾಕ್ ಫ್ರೂಟ್ ಹೋಳಿಗೆ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ಕರ್ಕ್ನೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1 ಬೌಲ್ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಪೌಡರ್ನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ನಾನು ಈ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ಯಾವ ರೀತಿ ಕಲಿಸ್ಕೊತಿದ್ದೀನಿ ಅಂತ ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು. ಇವಾಗ ಇದನ್ನು ಸೈಡಲ್ಲಿ ಇಟ್ಟು ಹೂರಣ ರೆಡಿ ಮಾಡ್ಕೊಳ್ಳೋಣ. ಹೂರಣಕ್ಕೆ ನಾನು ಇಲ್ಲಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ನಾನು 1 ಅಚ್ಚು ಬೆಲ್ಲನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಶುಗರ್ನು ಯೂಸ್ ಮಾಡ್ಬೋದು. ಆವಾಗಲೇ ಮೆಜರ್ಮೆಂಟ್ ತಗೊಂಡಿದ್ದ ಕಪ್ಪಲ್ಲೇ 1 ಬೌಲಷ್ಟು ನೀರನ್ನ ಹಾಕಿ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಪಾಕ ಬರಬೇಕು ಕಾಯಿಸ್ಕೊಂಡು ಅದನ್ನು ಸೈಡಲ್ಲಿಟ್ಟು ಇವಾಗ ಮಿಕ್ಸರ್ಗೆ ಅಂತ ಸೇಮ್ ಬೌಲಲ್ಲೇ 1 ಬೌಲ್ ಜಾಕ್ ಫ್ರೂಟ್ನ ತಗೊಂಡಿದ್ದೀನಿ. ಏನಾದರೂ ಜಾಕ್ ಫ್ರೂಟ್ ಸ್ವೀಟ್ ಇದ್ದರೆ ಸ್ವಲ್ಪ ಬೆಲ್ಲನ ಕಡಿಮೆ ಮಾಡ್ಕೋಬೇಕು. ಏನಾದರೂ ಸ್ವೀಟ್ ಇಲ್ಲಾಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಕಾಯಿ ತುರಿನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಈಗ ಕಾಯಿಸಿರೋ ಪಾಕಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಹೂರ್ಣದ ಅದಕ್ಕೆ ಬರಬೇಕದು. ಯಾವ ರೀತಿ ಗೊತ್ತಾಗಬೇಕು ನಮಗೆ ಹೂರ್ಣದ ಅದ ಹೇಗಿದೆ ಅಂತ, ಗಟ್ಟಿಗಿರಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ಸ್ವಲ್ಪ ತೆಳ್ಳೆ ಆಯಿತು ಅಂದರೆ ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊಂಡು ಹೂರ್ಣದ ಅದಕ್ಕೆ ಬರೋ ತನಕ ತಿರುಗಬೇಕು. ಹಾಗೆ ತಿರುಗಿಸ್ತಾ ನಾನಿಲ್ಲಿ ಹಾಕ್ಕೊಂಡಿಲ್ಲ ಚಿರೋಟಿ ರವೆನ, ಏಕೆಂದರೆ ನನಗೆ ಆಲ್ರೆಡಿ ಚೆನ್ನಾಗಿ ಬಂದಿತ್ತು, ಹೂರಣ ಸರಿಯಾಗಿ ಹದ ಬಂದಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಚಿರೋಟಿ ರವೆನ ಯೂಸ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ಯೂಸ್ ಮಾಡಿ. ಇವಾಗ ಅದನ್ನು ಎತ್ತಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಒಂದು 5 ಮಿನಿಟ್ಸ್ ಆದಮೇಲೆ ನೋಡಿ, ನಾನು ಈ ರೀತಿ ಕಣ್ಕನ ಸ್ವಲ್ಪ ತಗೊಂಡು ಈ ರೀತಿ ಹೂರಣ ಫಿಲ್ ಮಾಡಿ ತಟ್ಕೊತಿದ್ದೀನಿ. ಬೇಕಿದ್ದರೆ ಲಟ್ಟಣಿಗೆಲ್ಲೂ ಲಟ್ಟಿಸ್ಕೋಬೋದು. ಆದರೆ ನನಗೆ ಕೈಯಲ್ಲಿ ತಟ್ಟೆ ಅಭ್ಯಾಸ. ನೋಡಿ, ಈ ರೀತಿ 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ಜಾಕ್ ಫ್ರೂಟ್ ಹೋಳಿಗೆ ರೆಡಿ ಆಯಿತು. ನಾನು ತಗೊಂಡಿದ್ದ ಕ್ವಾಂಟಿಟಿಗೆ ನನಗೆ 10 ಹೋಳಿಗೆ ಆಯಿತು. ನಿಮಗೆ ಜಾಸ್ತಿ ಬೇಕಿದ್ದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವ್ಲಾಗ್. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ ಸಿಗುತ್ತೋ ಅದನ್ನು ನಿಮ್ಮದೇ ಆದ ಓನ್ ರೆಸಿಪಿಗೆ ಯೂಸ್ ಮಾಡ್ಕೊಳ್ಳಿ. ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಡ್ರೀಮ್ ಮೇಕರ್ ಯೂಟ್ಯೂಬ್ ಚಾನಲ್.